ಮತ್ತೆ ತನ್ನ ವರ್ಚಸ್ಸನ್ನ ಹೆಚ್ಚಿಸಿಕೊಳ್ಳಿಕ್ಕೆ ಸಿದ್ದರಾಮಯ್ಯ ಎಸ್.ಎಂ. ಕೃಷ್ಣ ಅವರ ಹಾದಿಯನ್ನ ಹಿಡಿದಿದ್ದಾರೆ. ಹೌದು, ರಾಜ್ಯದಲ್ಲಿ ಕಾಂಗ್ರೆಸ್ನ ವರ್ಚಸ್ ಜೊತೆಗೆ ಸಿದ್ದರಾಮಯ್ಯ ಅವರ ವರ್ಚಸ್ ದಿನೇ ದಿನೇ ಹೆಚ್ಚಾಗ್ತಾ ಇರುತ್ತೆ. ಆದ್ರೆ ಮೂಡ ಹಗರಣ ಆದ ನಂತರ ಸಿದ್ದರಾಮಯ್ಯನವರು ಸ್ವಲ್ಪ ಸೈಲೆಂಟ್ ಆಗ್ತಾರೆ, ಅವರ ವರ್ಚಸ್ಸು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಇದೀಗ ಮತ್ತೆ ತಮ್ಮ ಖಡಕ್ ಅನ್ನ ತೋರಿಸಲಿಕ್ಕೆ ಸಿದ್ದರಾಮಯ್ಯ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ದು. ಈ ಒಂದು ಪ್ಲಾನ್ ಸಖತ್ ವರ್ಕೌಟ್ ಆಗುತ್ತೆ ಅಂತ ಹೇಳಲಾಗ್ತದೆ. ಹಾಗಾದ್ರೆ ಸಿದ್ದು ಮಾಡಿದ ಆ ಮಾಸ್ಟರ್ ಪ್ಲಾನ್ ಯಾವುದು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಕರ್ನಾಟಕ ನ್ಯೂಸ್ 9ಗೆ ಸ್ವಾಗತ. ನಾನು ವಿಮಲಾ ನಾಗರಾಜ್. ಹೌದು ಸ್ನೇಹಿತರೆ, ಸಿಎಂ ಸಿದ್ದರಾಮಯ್ಯ ಅಂತ ಹೇಳಿದ್ರೆ ಅಹಿಂದ ನಾಯಕ, ಹಿಂದುಳಿದ ವರ್ಗಗಳ ಜನನಾಯಕ, ಹಾಗೆ ಕಾಂಗ್ರೆಸ್ನ ಒಂದು ಶಕ್ತಿ ಬೇರು ಅಂತೆಲ್ಲ ಕರೀತಾರೆ. ಹೀಗಿರುವಾಗ ಮೂಡ ಹಗರಣ ಆದ ನಂತರ ಸಿದ್ದರಾಮಯ್ಯನವರು ಸ್ವಲ್ಪ ಸೈಲೆಂಟ್ ಆಗ್ತಾರೆ. ಮೂಡ ಹಗರಣವನ್ನ ಇಟ್ಕೊಂಡು ವಿರೋಧ ಪಕ್ಷದ ನಾಯಕರು ಸಾಕಷ್ಟು ಟೀಕಾ ಪ್ರಹಾರವನ್ನ ನಡೆಸ್ತಾರೆ. ಇದರ ಜೊತೆಗೆ ಪಕ್ಷದಲ್ಲಿನ ಆಂತರಿಕ ಬಿಕ್ಕಟ್ಟು ಹಾಗೆ ಪವರ್ ಶೇರಿಂಗ್ ವಿಚಾರ ಇರಬಹುದು, ಇದೆಲ್ಲವೂ ಸಿದ್ದರಾಮಯ್ಯನವರನ್ನ ಸ್ವಲ್ಪ ಕುಗ್ಗಿಸ್ತು ಅನ್ನೋದು ಸದ್ಯದ ಮಾತು. ಆದ್ರೆ ಇದೀಗ ಅದೆಲ್ಲದ್ರಿಂದ ಹೊರಗಡೆ ಬರ್ಲಿಕ್ಕೆ ಸಿದ್ದರಾಮಯ್ಯ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ದು. ಅವ್ರು ಹೇಳಿರ್ತಕ್ಕಂತ ಈ ತಂತ್ರವನ್ನ ಕೇಳಿದ್ರೆ ಖಂಡಿತವಾಗಿಯೂ ವಾವ್, ಸಿದ್ದರಾಮಯ್ಯ ದಿ ಗ್ರೇಟ್ ಅಂತ ಹೇಳ್ತೀರಾ. ಯಾಕಂತಂದ್ರೆ ಸಿದ್ದರಾಮಯ್ಯ ಅವರು ರಾಜಕೀಯದಲ್ಲಿ ಅಷ್ಟರ ಮಟ್ಟಿಗೆ ಪಳಗಿದ್ದಾರೆ. ಇದೀಗ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಘಂಟಾಘೋಷವಾಗಿ ನಾನೇ 5 ವರ್ಷಗಳ ಕಾಲ ಸಿಎಂ ಆಗಿರ್ತೀನಿ ಅಂತ ಸಿದ್ದರಾಮಯ್ಯ ವಿರೋಧಿಗಳಿಗೆ ಟಾಂಗ್ ಅನ್ನ ಕೊಡ್ತಾ ಬರ್ತಿದ್ದಾರೆ. ಪ್ರತಿ ಕ್ಷಣವೂ ಪ್ರತಿ ದಿನವೂ ಕೂಡ ಸಿಎಂ ಸಿದ್ದರಾಮಯ್ಯನವರು ನಾನೇ 5 ವರ್ಷಗಳ ಪೂರ್ಣಾವಧಿ ಸಿಎಂ ಅಂತ ಹೇಳ್ಕೊಳ್ತಿದ್ದಾರೆ. ಇದರ ಜೊತೆಗೆ ಇದೀಗ ಸಿಎಂ ಸಿದ್ದರಾಮಯ್ಯ ಅವರು ರಾಜಕೀಯವಾಗಿ ಇನ್ನೂ ಕೂಡ ಬೆಳವಣಿಗೆ ಆಗಬೇಕು, ರಾಜಕೀಯವಾಗಿ ತಮ್ಮ ವರ್ಚಸ್ಸನ್ನ ಹೆಚ್ಚಿಸಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಇದೀಗ ಮತ್ತೊಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ದಾರೆ. ಅದು ಅವರು ಹಿಡಿದಿರ್ತಕ್ಕಂಥ ಹಾದಿ ಎಸ್.ಎಂ. ಕೃಷ್ಣ ಅವರ ಹಾದಿ. ಹೌದು, ಎಸ್.ಎಂ. ಕೃಷ್ಣ ಅವರು ಈ ಹಿಂದೆ ತಾವು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಅವ್ರು ಮಾಡ್ತಿದ್ದಂತಹ ಒಂದಷ್ಟು ಜನಾಂದೋಲನ ಯಾತ್ರೆಗಳಿರಬಹುದು ಅಥವಾ ರಾಜ್ಯ ಪ್ರವಾಸ ಆಗಿರಬಹುದು, ಜಿಲ್ಲಾ ಪ್ರವಾಸ ಆಗಿರಬಹುದು, ಈ ರೀತಿಯ ಪ್ರವಾಸಗಳನ್ನ ಮಾಡಿ ಅಲ್ಲೇ ಮೂಲದಿಂದಲೇ ಸಮಸ್ಯೆಗಳಿಗೆ ಒಂದಷ್ಟು ಪರಿಹಾರವನ್ನ ಕಂಡುಕೊಳ್ತಕ್ಕಂತ ಪ್ರಯತ್ನವನ್ನ ಮಾಡಿ ಸಾಕಷ್ಟು ಜನಪ್ರಿಯತೆಯನ್ನು ಪಡ್ಕೊಂಡಿದ್ರು. ಇದೀಗ ಸಿದ್ದರಾಮಯ್ಯನವರು ಕೂಡ ಅದೇ ರೀತಿಯ ಒಂದು ತಂತ್ರಕ್ಕೆ ಮುಂದಾಗಿದ್ದಾರೆ. ಹೌದು, ಸಿಎಂ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬರೋಕ್ಕಿಂತ ಮೊದಲೇ ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವವನ್ನ ಮಾಡ್ತಾರೆ. ಆ ಸಿದ್ದರಾಮೋತ್ಸವ ನಿಜಕ್ಕೂ ರಾಜಕೀಯ ಶಕ್ತಿಯಾಗಿ ಬದಲಾಗುತ್ತೆ ಅಂತ ಹೇಳಬಹುದು. ಅದಾದ ನಂತರ ಸಿಎಂ ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೆ ಬಂದ ನಂತರ ಹಾಸನದಲ್ಲೂ ಕೂಡ ಇದೇ ರೀತಿ ಸಿದ್ದರಾಮೋತ್ಸವ 2.0 ಮಾಡಬೇಕು ಅಂತ ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿರ್ತಾರೆ. ಬಟ್ ಹೈಕಮಾಂಡ್ ಇಂದ ಸ್ಪಷ್ಟ ಆದೇಶ ಬರುತ್ತೆ, ಅದನ್ನ ಜನಕಲ್ಯಾಣ ಸಮಾವೇಶ ಅಂತ ಪರಿವರ್ತನೆ ಮಾಡಿ ಆ ಸಮಾವೇಶವನ್ನ ಸ್ಟಾಪ್ ಮಾಡ್ತಾರೆ. ಹೀಗೆ ಇದೇ ರೀತಿ ಜಿಲ್ಲಾವಾರು ಪ್ರವಾಸಗಳನ್ನ ಮಾಡ್ಲಿಕ್ಕೆ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ. ಹಾಗಾದ್ರೆ ಜಿಲ್ಲಾವಾರು ಪ್ರವಾಸಗಳನ್ನ ಮಾಡೋದ್ರಿಂದ ಸಿದ್ದರಾಮಯ್ಯನವರಿಗೆ ಏನ್ ಲಾಭ ಅಂತ ನೀವು ಕೇಳಬಹುದು. ಮೊದಲಿಗೆ ಲಾಭ ಏನಪ್ಪಾ ಅಂತ ಅಂದ್ರೆ ಅವ್ರು ಮಾಡಿರ್ತಕ್ಕಂತ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಕುರಿತು ಪ್ರತಿ ಜಿಲ್ಲೆಯ ಜನರಿಗೂ ಕೂಡ ತಿಳಿಸ್ತಕ್ಕಂತ ತಂತ್ರವನ್ನ ಮಾಡ್ತಾ ಇದ್ದಾರೆ. ಈ ರೀತಿ ಅವ್ರು ಮಾಡಿರ್ತಕ್ಕಂತ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಆಗಿರಬಹುದು, ಅವುಗಳ ಸಮರ್ಪಕ ಬಳಕೆ ಆಗಿರಬಹುದು, ಅವುಗಳಿಂದ ಏನೆಲ್ಲ ಲಾಭ ಆಗ್ತಿದೆ ಅನ್ನೋದ್ರ ಕುರಿತಂತೆ ಇದರ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಮಾತನಾಡ್ತಾರೆ ಅಂತ ಹೇಳಲಾಗ್ತಿದೆ. ಇನ್ನು ಅಭಿವೃದ್ಧಿಯ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯನವರು ಅನುದಾನಗಳನ್ನ ಅಂದ್ರೆ ಎಲ್ಲಾ ಇರ್ತಕ್ಕಂಥ ಅನುದಾನಗಳನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಳ್ತಿದ್ದಾರೆ. ಹೀಗಾಗಿ ಅನುದಾನದ ಕೊರತೆ ಆಗ್ತಿದೆ, ಅಭಿವೃದ್ಧಿ ಆಗ್ತಿಲ್ಲ ಅನ್ನೋದು ವಿರೋಧ ಪಕ್ಷಗಳ ವಾದ. ಸೊ ನಾನು ಅಭಿವೃದ್ಧಿನೂ ಮಾಡ್ತಿದ್ದೀನಿ, ನಾನ್ ಕೊಟ್ಟಿದ್ದಂತಹ ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತಂದು ಅವುಗಳನ್ನ ಕೂಡ ಪೂರೈಸ್ತಿದ್ದೀನಿ ಅನ್ನುವಂತಹ ಒಂದು ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡುವುದು ಸಿದ್ದರಾಮಯ್ಯನವರ 2ನೇ ತಂತ್ರ. ಇನ್ನು ತಲಾದಾಯ ಕೂಡ ಹೆಚ್ಚಿಗೆ ಆಗಿದೆ ಅನ್ನೋ ಸಂದೇಶವನ್ನ ಕೂಡ ಸಿಎಂ ಸಿದ್ದರಾಮಯ್ಯನವರು ರವಾನಿಸುತ್ತಿದ್ದಾರೆ. ಹೌದು, ನಾನ್ ಕೊಟ್ಟಂತಹ ಗ್ಯಾರಂಟಿ ಯೋಜನೆಗಳಿಂದ ಇದೀಗ ಜಿಲ್ಲೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ತಲಾದಾಯ ಹೆಚ್ಚಿಗೆ ಆಗ್ತಾ ಇದೆ, ಪ್ರತಿಯೊಬ್ರು ಕೂಡ ಆದಾಯ ಗಳಿಕೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನ ರವಾನಿಸೋದು. ಇನ್ನು ಪ್ರಮುಖವಾಗಿ 3ನೇ ಒಂದು ತಂತ್ರದ ಬಿಟ್ಟು 4ನೇ ತಂತ್ರ ಯಾವ್ದಪ್ಪ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಷಡ್ಯಂತ್ರವನ್ನ ರೂಪಿಸಿರೋದು.
ಹೌದು, ಕೇಂದ್ರ ಸರ್ಕಾರ ಅನುದಾನವನ್ನ ಕೊಡ್ತಾ ಇಲ್ಲ, ತೆರಿಗೆ ಹಣವನ್ನ ಕಬಳಿಸ್ತಾ ಇದೆ. ತೆರಿಗೆಯಲ್ಲಿ ಒಂದಷ್ಟು ಸಮಪಾಲನ ರಾಜ್ಯಕ್ಕೆ ಕೊಡಬೇಕು, ಆದ್ರೆ ತೆರಿಗೆ ವಂಚನೆಯನ್ನ ಕೇಂದ್ರ ಸರ್ಕಾರ ಮಾಡ್ತಿದೆ, ಅನುದಾನಗಳನ್ನ ಬಿಡುಗಡೆ ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಜಿಲ್ಲಾವಾರು ಪ್ರವಾಸಗಳನ್ನ ಕೈಗೊಂಡು ಗ್ರಾಮೀಣ ಪ್ರದೇಶಗಳಿಗೆ ತಲುಪಿ ಹಳ್ಳಿಗೂ ಕೂಡ ತಲುಪಿ ರಸ್ತೆಯಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಪ್ರವಾಸವನ್ನ ಮಾಡಿ ಇವರು ಒಂದು ಜನಾಂದೋಲನ ಯಾತ್ರೆಯ ಸ್ವರೂಪದಲ್ಲಿ ಆಂದೋಲನವನ್ನ ಸೃಷ್ಟಿ ಮಾಡಬೇಕು, ಜಿಲ್ಲಾ ಪ್ರವಾಸವನ್ನ ಮಾಡಬೇಕು ಅಂತ ಸ್ಪಷ್ಟವಾದ ಒಂದು ತಂತ್ರವನ್ನ ಎಣ್ಕೊಂಡಿದ್ದಾರೆ. ಸೊ ಈ ಒಂದು ತಂತ್ರವನ್ನ ಎಣ್ಕೊಂಡಿರೋದ್ರಿಂದ ಮುಂದಿನ 5 ವರ್ಷಗಳ ಅವಧಿಗೆ ಸಿಎಂ ಸಿದ್ದರಾಮಯ್ಯನವರನ್ನೇ ಸಿಎಂ ಆಗಿರ್ತಾರೆ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. ಸೊ ಕೇಂದ್ರ ಸರ್ಕಾರ ಕೂಡ ಈ ಒಂದು ಸಿದ್ದರಾಮಯ್ಯನವರನ್ನ ಏನು ಟೀಕಾ ಪ್ರಹಾರಗಳನ್ನ ಮಾಡ್ತಾ ಮೂಡ ಹಗರಣದಲ್ಲಿ ಸಿಕ್ಕಾಕೊಂಡಿದ್ರ ಕುರಿತು ಇರಬಹುದು, ಪವರ್ ಶೇರಿಂಗ್ ಕುರಿತು ಇರಬಹುದು, ಆಂತರಿಕ ಭಿನ್ನಮತ ಇರಬಹುದು, ಪಕ್ಷದಲ್ಲೇ ಒಳ ರಾಜಕೀಯ ನಡೀತಾ ಇರೋದಿರಬಹುದು, ಇದೆಲ್ಲವನ್ನ ಬಳಸ್ಕೊಂಡು ಕೇಂದ್ರ ಸರ್ಕಾರ ರಾಜ್ಯದಲ್ಲಿ ನಾಯಕರನ್ನ ಹೇಗೆ ಮುಗಿಬೀಳಕ್ಕೆ ಬಿಡ್ತಿದ್ಯೋ ಅದೇ ರೀತಿ ತಂತ್ರವನ್ನ ಅನುಸರಿಸಿಕೊಂಡು ಅವನ್ನೇ ಬಂಡವಾಳಗಳನ್ನ ಮಾಡಿಕೊಂಡು ಸಿಎಂ ಸಿದ್ದರಾಮಯ್ಯ ಇದೀಗ ಜಿಲ್ಲಾವಾರು ಪ್ರವಾಸಗಳನ್ನ ಮಾಡಿ ಜನರಿಗೆ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಲಾಗ್ತದೆ. ಸೊ ಈ ಒಂದು ತಂತ್ರ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ, ಸಿಎಂ ಸಿದ್ದರಾಮಯ್ಯನವರಿಗೆ ಇದು ಪ್ಲಸ್ ಆಗತ್ತಾ ಅಥವಾ ಮೈನಸ್ ಆಗತ್ತಾ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಿದೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.